ಕೆಪಿಸಿಸಿಗೆ ಹೊಸ ವರ್ಷ ಹೊಸ ಸಾರಥ್ಯ ಸಿಗುತ್ತಾ ಅನ್ನುವಂತ ಅನುಮಾನಗಳು ಮೂಡ್ತಾ ಇದೆ. ಹೈಕಮಾಂಡ್ ನಿರ್ಧರಿಸಬೇಕು ಅಂತ ಸಚಿವ ಸತೀಶ್ ಜಾರಕಿಹೊಳಿ ಈ ವಿಚಾರದಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೆಪಿಸಿಸಿಗೆ ಹೊಸ ವರ್ಷದ ಸಂದರ್ಭದಲ್ಲಿ ಹೊಸ ಸಾರಥ್ಯ ಸಿಗುತ್ತಾ, ಇಂಥದ್ದೊಂದು ಹಲವು ಪ್ರಶ್ನೆಗಳು ಈಗ ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇದೆ. ಈಗ ಇಂತಹ ಒಂದು ಪ್ರಶ್ನೆಗೆ ಸತೀಶ್ ಜಾರಕಿಹೊಳಿ ಉತ್ತರವನ್ನು ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ಹೇಳಿಕೆ, ದೆಹಲಿ ಹಂತದಲ್ಲಿ ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳಬೇಕು. ಬೆಳಗಾವಿಯಲ್ಲಿ ಮಾತನಾಡಬೇಕಾದ್ರೆ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ, ಒಬ್ಬರಿಗೆ ಒಂದೇ ಹುದ್ದೆ ಕೆಪಿಸಿಸಿ ಸಾರಥ್ಯ. ಸೊ ಒಬ್ಬರಿಗೆ ಅದೇ ಹೇಳಿದ್ರಲ್ಲ, ಅದು ನಮ್ಮ ಅಂತಲ್ಲಿಲ್ಲ, AICC ಅಂತಲ್ಲಿದೆ, ಅವ್ರು ಮಾಡಬೇಕು, ನಾವೇನು ಮಾಡ್ಲಿಕ್ಕಾಗಲ್ಲ. ಮೊದಲಿಂದಲೂ ಕೂಡ ನೀವು ಎರಡೆರಡು ಜವಾಬ್ದಾರಿ ನಿಭಾಯಿಸೋದು ಕಷ್ಟ ಐತಿ ಅನ್ಕೊಂಡು ಬರ್ತಾ ಇದ್ದೀವಿ. ಹೇಳಿದ್ವಿ, ಕರೆಕ್ಟ್ ಹೇಳಿದ್ದೀವಿ. ಆದ್ರೆ ಅದನ್ನು ನಿರ್ಧಾರ ತೆಗೆದುಕೊಳ್ಳುವಂಥ ಶಕ್ತಿ AICC ಮಾತ್ರ ಅಲ್ಲ. ವೇಣುಗೋಪಾಲ್ ಅವರು ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಅದನ್ನೇ ಹೇಳಿದರು, ಒಬ್ಬರಿಗೆ ಒಂದೇ ಹುದ್ದೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಅದನ್ನು ಕಟ್ಟುನಿಟ್ಟಾಗಿ ಜಾರಿ ಮಾಡ್ತೀವಿ. ಮತ್ತು DCC ಇಂದ ಸ್ಟಾರ್ಟ್ ಆಗ್ತಾ ಇದೆ, ಮ್ಯಾಗ್ ಯಾಕೆ ಸ್ಟಾರ್ಟ್ ಆಗ್ತಾ ಇಲ್ಲ ಅಂತ. ಇಲ್ಲ, ಅದನ್ನು ಹೇಳಲ್ಲ, AICC ಅವ್ರು ತಗೋಬೇಕು, ನಾವು ನಮ್ಮ ಅಂತಲ್ಲಿಲ್ಲ. ಕೆಪಿಸಿಸಿ ಸಾರಥ್ಯ. ಸೊ ಒಬ್ಬರಿಗೆ ಅದೇ ಹೇಳಿದ್ರಲ್ಲ, ಅದು ನಮ್ಮ ಅಂತಲ್ಲಿಲ್ಲ, AICC ಅಂತಲ್ಲಿದೆ, ಅವ್ರು ಮಾಡಬೇಕು, ನಾವೇನು ಮಾಡ್ಲಿಕ್ಕಾಗಲ್ಲ. ಮೊದಲಿಂದಲೂ ಕೂಡ ನೀವು ಎರಡೆರಡು ಜವಾಬ್ದಾರಿ ನಿಭಾಯಿಸೋದು ಕಷ್ಟ ಐತಿ ಅನ್ಕೊಂಡು ಬರ್ತಾ ಇದ್ದೀವಿ. ಹೇಳಿದ್ವಿ, ಕರೆಕ್ಟ್ ಹೇಳಿದ್ದೀವಿ. ಆದ್ರೆ ಅದನ್ನು ನಿರ್ಧಾರ ತೆಗೆದುಕೊಳ್ಳುವಂಥ ಶಕ್ತಿ AICC ಮಾತ್ರ. ಅಲ್ಲ. ವೇಣುಗೋಪಾಲ್ ಅವರು ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಅದನ್ನೇ ಹೇಳಿದರು, ಒಬ್ಬರಿಗೆ ಒಂದೇ ಹುದ್ದೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಅದನ್ನು ಕಟ್ಟುನಿಟ್ಟಾಗಿ ಜಾರಿ ಮಾಡ್ತೀವಿ. ಮತ್ತು DCC ಇಂದ ಸ್ಟಾರ್ಟ್ ಆಗ್ತಾ ಇದೆ, ಮ್ಯಾಗ್ ಯಾಕೆ ಸ್ಟಾರ್ಟ್ ಆಗ್ತಾ ಇಲ್ಲ ಅಂತ. ಇಲ್ಲ, ಅದನ್ನು ಹೇಳಲ್ಲ, AICC ಅವ್ರು ತಗೋಬೇಕು, ನಾವು ನಮ್ಮ ಅಂತಲ್ಲಿಲ್ಲ. ಕೆಪಿಸಿಸಿ ಸಾರಥ್ಯ. ಸೊ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಮುಂದಿನ ಏನು ವರ್ಷದಲ್ಲಿ, ಹೊಸ ವರ್ಷದ ಸಂದರ್ಭದಲ್ಲಿ ಕೆಪಿಸಿಸಿ ಹುದ್ದೆ ಬದಲಾಗುತ್ತೆ, ಕೆಪಿಸಿಸಿ ಹುದ್ದೆಗೆ ಹೊಸ ಸಾರಥ್ಯ ಸಿಗುತ್ತೆ ಅನ್ನುವಂಥ ಚರ್ಚೆಗಳಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸತೀಶ್ ಜಾರಕಿಹೊಳಿ ಈಗ ಪ್ರತಿಕ್ರಿಯೆ ಕೊಟ್ಟಿದ್ದು, ಸದ್ಯ ಇದೆಲ್ಲ AICC ತೆಗೆದುಕೊಳ್ತಕ್ಕಂಥ ನಿರ್ಧಾರ, ಹೀಗಾಗಿ ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಬ್ರಿಗೆ ಒಂದೇ ಹುದ್ದೆ ಅನ್ನೋದು ಹೌದು ನಮ್ಮ ಪಕ್ಷದ ನಿಯಮ, ಅದನ್ನು ಯಾವ ರೀತಿ ಸರಿಯಾಗಿ ಅನುಷ್ಠಾನಕ್ಕೆ ತರ್ತಾರೆ ಅನ್ನೋದನ್ನು ಹೈಕಮಾಂಡೇ ನಿರ್ಧಾರ ಮಾಡಬೇಕು ಅಂತ ಸದ್ಯ KPCC ಅಧ್ಯಕ್ಷ ಸ್ಥಾನದ ವಿಚಾರದಲ್ಲಿ ಒಂದು ಹಾರಿಕೆ ಉತ್ತರವನ್ನು ಕೂಡ ಕೊಟ್ಟು, ಸದ್ಯ ಅವರು ಏನು ಆ ಕಡೆ ನಾನು ಆಕಾಂಕ್ಷಿ ಅಂತಲೂ ಹೇಳಿಲ್ಲ, ಈ ಕಡೆ DK ಶಿವಕುಮಾರ್ ಅವರ ಹೊರತಾಗಿ ಬೇರೆಯವರು ಆಗಬೇಕು ಅನ್ನೋ ಅಭಿಪ್ರಾಯವನ್ನು ಕೂಡ ಮಂಡಿಸಲಿಲ್ಲ. ಹೈಕಮಾಂಡ್ ಮೇಲೆ ಬೆಟ್ಟು ಮಾಡಿ ಸುಮ್ಮನಾಗಿದೆ.